ಓಂ ಶಾಂತಿ. ಓಂ ಶಾಂತಿ. ಮುರಳಿಯ ದಿನಾಂಕ 5/4/2022. मीठे बच्चे, बाप, टीचर और सद्गुरु तीनों ही परम प्रिय है, तीनों ही एक है, तो याद करना भी सहज होना चाहिए. ಮಧುರ ಮಕ್ಕಳೇ, ತಂದೆ, ಶಿಕ್ಷಕ, ಸದ್ಗುರು ಮೂರೂ ಜನ ನಮಗೆ ಪರಮ ಪ್ರಿಯ ಆಗಿದ್ದಾರೆ. ತಂದೆ, ಗುರು, ಶಿಕ್ಷಕ ಒಟ್ಟಿಗೇ ಇದ್ದಾರೆ. ಒಬ್ಬರಲ್ಲಿಯೇ ಮೂರು ಸಂಬಂಧಗಳ ಅನುಭವ ನಾವು ಮಾಡ್ತಾ ಇದ್ದೇವೆ. ಆದ್ದರಿಂದ ನೆನಪು ಮಾಡುವುದು ಸಹ ಸಹಜ ಆಗಬೇಕು. ತಂದೆ, ಗುರು, ಶಿಕ್ಷಕ ಒಬ್ಬರೇ ಆಗಿರುವ ಕಾರಣ ನೆನಪು ಮಾಡುವುದು ನಮಗೆ ಸಹಜ ಆಗಬೇಕು. प्रश्न: इस कलियुग में सदा जवान कौन रहता है और कैसे? ಈ ಕಲಿಯುಗದಲ್ಲಿ ಸದಾ ಯುವಕನಾಗಿ ಯಾರು ಇರ್ತಾರೆ ಮತ್ತು ಹೇಗೆ? उत्तर: यहाँ रावण अर्थात विकार सदा जवान रहता है. मनुष्य भल बूढ़ा हो जाए, लेकिन उसमें जो विकार है, क्रोध है, वह कभी बूढ़ा नहीं होता. ಇಲ್ಲಿ ರಾವಣ ಅಂದರೆ ವಿಕಾರಗಳು ಸದಾ ಯುವಕ ಆಗಿರ್ತವೆ. ಮನುಷ್ಯರ ದೇಹ ವೃದ್ಧ ಆಗಿದ್ದರೂ ಸಹ ಅವರಲ್ಲಿ ಇರುವ ವಿಕಾರಗಳು ಕ್ರೋಧ, ಕಾಮ ಇತ್ಯಾದಿ ವಿಕಾರಗಳು ವೃದ್ಧ ಆಗೋದಿಲ್ಲ. ವಹ ಸದಾ ಜವಾನ್ ರಹತಾ ಹೈ. ವಿಕಾರಗಳು ಮಾತ್ರ ಸದಾ ಯುವ ಸ್ಥಿತಿಯಲ್ಲಿ ಇರ್ತವೆ. ಮರನೆ ತಕ್ ಭಿ ವಿಕಾರ ಕಿ ಆಶ ಬನಿ ರಹತಿ. ಮನುಷ್ಯನಲ್ಲಿ ಇರುವ ಕ್ರೋಧ ಕೊನೆಯವರೆಗೂ ಅದು ಯುವ ಸ್ಥಿತಿಯಲ್ಲಿಯೇ ಇರ್ತದೆ. ಕಾಮ ವಿಕಾರ ಅದು ಕೊನೆಯವರೆಗೂ ಯುವ ಸ್ಥಿತಿಯಲ್ಲಿ ಇರ್ತದೆ. ಮನುಷ್ಯ ಸಾಯಲಿಕ್ಕೆ ಬಂದ್ರೂ ಸಹ ಕಾಮ ಕ್ರೋಧದ ಆಶೆ ಇರ್ತದೆ. ಕಾಮ ಕ್ರೋಧದ ವಿಕಾರಗಳನ್ನು ಬಿಟ್ಟಿರೋದಿಲ್ಲ. ಬಾಪ್ ಕಹತೆ काम महाशत्रु है, परंतु मनुष्यों का वही परम मित्र है, इसलिए एक दो को तंग करते रहते हैं. ಬಾಬಾ ಹೇಳ್ತಾರೆ, ಕಾಮ ಮಹಾಶತ್ರು ಆಗಿದೆ. ಆದರೆ ಇವತ್ತಿನ ಮನುಷ್ಯರಿಗೆ ಆ ಕಾಮ ವಿಕಾರನೇ ಪರಮ ಮಿತ್ರ ಆಗಿದೆ. ವಿಕಾರಕ್ಕೆ ವಶ ಆಗಿ ಪರಸ್ಪರರಿಗೆ ಹಿಂಸೆ ಮಾಡ್ತಾ ಇರ್ತಾರೆ, ಕಷ್ಟ ಕೊಡ್ತಾ ಇರ್ತಾರೆ. गीत: मैं एक नन्हा सा बच्चा हूँ. ओम शांति. बच्चे बाप को याद करते हैं, समझते हैं इस समय माया अथवा रावण बलवान की जंजीरों में फंसे हुए. ಈ ದಿನದ ಗೀತೆ ಆಗಿದೆ. ನಾನು ಒಬ್ಬ ಚಿಕ್ಕ ಬಾಲಕ. ಈ ಥರ ನಾವೆಲ್ಲ ಮಕ್ಕಳು ತಂದೆಯ ಮುಂದೆ ಚಿಕ್ಕ ಚಿಕ್ಕ ಮಕ್ಕಳಾಗಿ ಅವನನ್ನು ನೆನಪು ಮಾಡ್ತೇವೆ. ನಮಗೆ ತಿಳಿದಿದೆ
ಈ ಸಮಯದಲ್ಲಿ ಇಡೀ ಜಗತ್ತೇ ಮಾಯೆ ಅಥವಾ ರಾವಣನ ಶಕ್ತಿಶಾಲಿ ಬಂಧನಕ್ಕೆ ಒಳಗಾಗಿದೆ. बाप कहते इससे छुड़ाने वाला समर्थ है. तुम बच्चे जानते हो हम आत्मा ये बलहीन है. रावण ने बलहीन बनाया है. ರಾವಣನ ಬಂಧನದಿಂದ ಬಿಡಿಸುವಂಥ ತಂದೆ ಸರ್ವ ಸಮರ್ಥ ಆಗಿದ್ದಾರೆ. ಆತ್ಮರನ್ನು ರಾವಣ ಬಲಹೀನನನ್ನಾಗಿ ಮಾಡಿದ್ದಾನೆ. ತಂದೆ ಬಂದು ಬಲಹೀನರನ್ನು ಬಲಶಾಲಿಯನ್ನಾಗಿ ಮಾಡ್ತಾರೆ. ಯಹ ಜ್ಞಾನ कोई मनुष्यों में नहीं. बाप बैठ बच्चों को ज्ञान देते तुम कितने सर्वशक्तिमान विश्व के मालिक थे. अब कितना कंगाल निर्बल हो गए. इसलिए सब पुकारते हैं हे परम पिता परमात्मा हमको आकर इस रावण की जंजीरों से छुड़ाओ. ಈ ಈಶ್ವರೀಯ ಜ್ಞಾನ ಯಾವ ಮನುಷ್ಯರಲ್ಲಿಯೂ ಇಲ್ಲ. ಒಬ್ಬ ಪರಮಾತ್ಮನಲ್ಲಿ ಮಾತ್ರ ಇದು ಇರ್ತದೆ. ಅವನೇ ಬಂದು ಈ ಜ್ಞಾನ ಕೊಡ್ತಿದ್ದಾನೆ. ಹೇಳ್ತಾನೆ, ಮಕ್ಕಳೇ, ನೀವು ಒಂದು ಸಮಯಕ್ಕೆ ಸರ್ವಶಕ್ತಿಮಾನ್ ವಿಶ್ವದ ಮಾಲೀಕಾಗಿತ್ತು. ಇವತ್ತು ನೋಡಿದರೆ ಎಷ್ಟೊಂದು ಕಂಗಾಲಾಗಿದ್ದೀರಿ, दुर्बल ಆಗಿದ್ದೀರಿ. इसलिए पुकारते थे परम पिता आओ आकर इस रावण की जंजीरों से छुड़ाओ. पतितों को पावन बनाओ. ನಿರ್ಬಲ ಆದಾಗ ನೀವು ಕರಿತಾ ಇದ್ದರೆ, ಹೇ ಪರಂಪಿತ ಪರಮಾತ್ಮ ಬಂದು ನಮ್ಮನ್ನು ರಾವಣನ ಬಂಧನದಿಂದ ಬಿಡಿಸು, ಪತಿತರನ್ನು ಪಾವನ ಮಾಡು ಅಂತ. ಕ್ಯೋಂಕಿ ವಹಿ ಪತಿತೋಂ ಕೋ ಪಾವನ್ ಬನಾನೆ ವಾಲ ಹೈ. ಯಾಕೆ ಅಂದರೆ ಪತಿತರನ್ನು ಪಾವನ ಮಾಡೋನು ಅವನೊಬ್ಬನೇ. रावण भी बलवान है, राम भी बलवान है. इस समय है रावण का राज्य और स्वर्ग में राम राज्य था. दोनों ही आधा आधा कल्प राज्य करते. ಅರ್ಧ ಕಲ್ಪ ರಾವಣ ರಾಜ್ಯ, ಅರ್ಧ ಕಲ್ಪ ರಾಮನ ರಾಜ್ಯ ಅಥವಾ ಸ್ವರ್ಗ ಇರ್ತದೆ. ಅರ್ಧ ಕಲ್ಪ ರಾವಣ ಬಲಶಾಲಿ ಆಗಿರ್ತಾನೆ, ಅರ್ಧ ಕಲ್ಪ ರಾಮನ ಮಕ್ಕಳು ಅಂದರೆ ದೇವತೆಗಳು ಬಲಶಾಲಿ ಆಗಿರ್ತಾರೆ. अब तो सब मनुष्य पतित है, पुकारते हैं. इसलिए पावन बनने का ज्ञान बाप आकर दे रहे. ಎಲ್ಲರೂ ಪತಿತ ಆದಾಗ ಅವನನ್ನು ಕರೀತಾರೆ. ಆ ಸಮಯದಲ್ಲಿನೇ ಪರಮಾತ್ಮ ಬಂದು ಪಾವನ ಆಗುವ ಜ್ಞಾನ ಕೊಡ್ತಾ ಇದ್ದಾನೆ. ಯೋಗ और ज्ञान. पहले बाप के साथ योग चाहिए. ಪರಮಾತ್ಮ ಸೃಷ್ಟಿಗೆ ಬಂದು ಯೋಗ ಮತ್ತು ಜ್ಞಾನ ಕಲಿಸ್ತಾನೆ. ಮೊದಲು ತಂದೆಯ ಜೊತೆಗೆ ಯೋಗ ಬೇಕು. दुनिया में बाप अलग, टीचर अलग, गुरु अलग है. याद करना पड़ता है फलाना टीचर हमको पढ़ाते. ಪ್ರಪಂಚದಲ್ಲಿ ತಂದೆನೇ ಬೇರೆ ಇರ್ತಾರೆ, ಗುರು ಬೇರೆ ಇರ್ತಾರೆ, ಶಿಕ್ಷಕರೇ ಬೇರೆ ಇರ್ತಾರೆ. ಮೂರು ಜನರನ್ನು ಮೂರು ಸಂಬಂಧದಿಂದ ಬೇರೆ ಬೇರೆಯಾಗಿ ನೆನಪು ಮಾಡಬೇಕಾಗ್ತದೆ. ಆದರೆ ಇಲ್ಲಿ ಮೂರು ಸಂಬಂಧಗಳು ನಮಗೆ ಒಬ್ಬನಲ್ಲಿಯೇ ಸಿಕ್ಕಿವೆ. तीनों संबंध से एक को ही याद करते. तीनों का नाम एक ही शिव है. ಇಲ್ಲಿ ನಾವು ಮೂರೂ ಸಂಬಂಧದಿಂದ ಒಬ್ಬನನ್ನೇ ನೆನಪು ಮಾಡ್ತೀವಿ.
ನಮ್ಮ ತಂದೆಯ ಹೆಸರು ಶಿವ ಅಂತಾಗಿದೆ. ಶಿಕ್ಷಕನ ಹೆಸರು ಶಿವ ಆಗಿದೆ. ಸದ್ಗುರುವಿನ ಹೆಸರು ಸಹ ಶಿವ ಅನ್ನೋದಾಗಿದೆ. ಪರಮ ಪ್ರಿಯ, ಪರಮ ಪಿತಾ, ಪರಮ ಶಿಕ್ಷಕ, ಪರಮ ಸದ್ಗುರು ವಹ ಏಕ ಹಿ. ಆ ಶಿವನೇ ನಮಗೆ ಪರಮ ಪಿತಾ ಆಗಿದ್ದಾನೆ, ಪರಮ ಶಿಕ್ಷಕ ಆಗಿದ್ದಾನೆ, ಪರಮ ಸದ್ಗುರು ಆಗಿದ್ದಾನೆ. मनुष्य तो टीचर को अलग, गुरु को अलग, बाप को अलग याद करेंगे. उन्हों का नाम रूप अलग अलग है. यहाँ तीनों का नाम रूप एक ही बुद्धि में आता है. ಲೌಕಿಕದಲ್ಲಿ ತಂದೆಯ ಹೆಸರೇ ಬೇರೆ ಇರ್ತದೆ, ಗುರುಗಳ ಹೆಸರೇ ಬೇರೆ ಇರ್ತದೆ, ಶಿಕ್ಷಕರ ಹೆಸರೇ ಬೇರೆ ಇರ್ತದೆ. ಇಲ್ಲಿ ತಂದೆ, ಗುರು, ಶಿಕ್ಷಕನ ಹೆಸರು ಒಂದೇ ಆಗಿದೆ. ರೂಪ ನಿರಾಕಾರ ಹೇ, ನಾಮ ಶಿವ ಹೇ. ತಂದೆ, ಗುರು, ಶಿಕ್ಷಕನಾದಂತಹ ಆ ಪರಮಾತ್ಮನ ರೂಪ ನಿರಾಕಾರ ಆಗಿದೆ, ಹೆಸರು ಸದಾಶಿವ ಅನ್ನೋದಾಗಿದೆ. ಶಿವ ಬಾಬಾ ಕಹತೆ, मैं आता हूँ तुम बच्चों को इस मृत्यु लोक से ले जाने, जिसके आसार भी तुम देख रहे. ನಾನು ಬರುವುದು ನಿಮ್ಮನ್ನು ಈ ಮೃತ್ಯುಲೋಕದಿಂದ ಅಮರಲೋಕಕ್ಕೆ ಕರ್ಕೊಂಡು ಹೋಗೋದಕ್ಕಾಗಿ. ಮೃತ್ಯುಲೋಕದ ಪ್ರಭಾವ, ಲಕ್ಷಣಗಳು ಎಲ್ಲ ಕಡೆಗೂ ನೋಡ್ತಾ ಇದ್ದೀರಿ. बलवान बनने में माया बहुत सामना करती है, विघ्न डालती. तुम बहुत चोट खाते हो. माया कभी जोर से थप्पड़ मारती है, कभी हल्का. ತಂದೆಯಿಂದ ಶಕ್ತಿಯನ್ನು ಪಡ್ಕೊಂಡು ಶಕ್ತಿಶಾಲಿ ಆಗುವಾಗ ಮಾಯೆ ಬಹಳಷ್ಟು ಬಂದು ದಾಳಿ ಮಾಡ್ತದೆ, ಎದುರಿಸುತ್ತದೆ, ವಿಘ್ನಗಳನ್ನು ಹಾಕ್ತದೆ, ಬಹಳಷ್ಟು ಪೆಟ್ಟು ಕೊಡ್ತದೆ. ಒಮ್ಮೊಮ್ಮೆ ಜೋರಾಗಿ ಏಟಾಗ್ತದೆ, ಒಮ್ಮೊಮ್ಮೆ ಹಗುರವಾಗಿ ಪೆಟ್ಟು ಕೊಡ್ತದೆ. जोर से ऐसा मारती जो विकार में गिर पड़ते, फिर वह असर बहुत समय चलता है. ಜೋರಾಗಿ ಪೆಟ್ಟು ಕೊಡುವುದು ಅಂದರೆ ವಿಕಾರದಲ್ಲಿ ಬೀಳಿಸುವುದು. ನಿಧಾನಕ್ಕೆ ಪೆಟ್ಟು ಕೊಡುವುದು ಅಂದರೆ ಕ್ರೋಧ, ಲೋಭಕ್ಕೆ ವಶ ಆಗುವುದು. ಜೋರಾಗಿ ಏಟು ಹಾಕಿದಾಗ ಮಕ್ಕಳು ವಿಕಾರದಲ್ಲಿ ಬಿದ್ದು ಹೋಗ್ತಾರೆ. ಅದರ ಪ್ರಭಾವ ಬಹಳ ಸಮಯದವರೆಗೆ ನಡೀತದೆ. ಬುದ್ಧಿ ಕೋ ಜೈಸೆ ताला लग जाता है. अब बाबा कहते माया भुलाने की बहुत कोशिश करेंगी, परंतु तुम भूलना नहीं. ऐसा कोई बच्चा नहीं होगा जिसको बाप का वर्षा याद न आए. ಮಾಯೆ ನಿಮ್ಮನ್ನು ತಂದೆಯಿಂದ ದೂರ ಮಾಡುವ ಶತಪ್ರಯತ್ನ ಮಾಡ್ತದೆ, ತಂದೆಯನ್ನು ಮರೆಯುವಂತೆ ಮಾಡ್ತದೆ. ಆದರೆ ನೀವು ಯಾವ ಕಾರಣದಿಂದನೂ ಆ ತಂದೆಗೆ ಮರಿಬಾರದು. ತಂದೆ ಅಂತ ಹೇಳಿದ ಕೂಡಲೇ ತಂದೆಯ ಜೊತೆಗೆ ಆಸ್ತಿಯ ನೆನಪು ಬರಬೇಕು. ಲೌಕಿಕದಲ್ಲಿ ಯಾವ ಮಕ್ಕಳೂ ಸಹ ತಮ್ಮ ತಂದೆಯ ಆಸ್ತಿಯನ್ನು ಮರೆಯೋದಿಲ್ಲ. वर्षा बच्चे से छिप नहीं सकता. तुम भी जानते हो हम विश्व की बादशाही ले सकते हैं नंबरवार पुरुषार्थ अनुसार. सब एक जैसी राजधानी तो ले नहीं सके. ಹಾಗೆ ಪರಮಾತ್ಮ ನಮ್ಮ ತಂದೆ ವಿಶ್ವದ ರಾಜ್ಯ ಭಾಗ್ಯನೇ ಅವನು ಕೊಡುವ ಆಸ್ತಿ. ಸ್ವರ್ಗದ ಅಧಿಕಾರನೇ ಅವನು ಕೊಡುವ ಆಸ್ತಿ. ಆ ಆಸ್ತಿಯನ್ನು ಎಲ್ಲರೂ ಒಂದೇ ಸಮಾನವಾಗಿ ಪಡ್ಕೊಳ್ಳೋದಿಲ್ಲ.
ನಂಬರ್ವಾರ್ ಪುರುಷಾರ್ಥದ ಅನುಸಾರವಾಗಿ ಪಡ್ಕೊಳ್ತಾರೆ. और कोई भी आकर राजधानी स्थापन नहीं करते. ಇತರ ಧರ್ಮ ಸ್ಥಾಪಕರು ಯಾರೂ ಸಹ ಬಂದು ಸ್ವರ್ಗದ ರಾಜಧಾನಿಯನ್ನು ಸ್ಥಾಪನೆ ಮಾಡೋದಿಲ್ಲ. ಕೇವಲ ಪರಮಾತ್ಮ ಒಬ್ಬನೇ ಸೃಷ್ಟಿಗೆ ಬಂದಾಗ ಹಳೆ ಪ್ರಪಂಚದ ವಿನಾಶ, ಹೊಸ ಪ್ರಪಂಚದ ಸ್ಥಾಪನೆ ಮಾಡ್ತಾನೆ. आधा कल्प रावण का राज्य चलता. रावण का कनेक्शन है ही भारत के साथ, इसलिए रावण को जलाते हैं और तरफ तो रावण को जानते ही नहीं. ರಾವಣನ ಸಂಬಂಧ ಇರುವುದು ಭಾರತದ ಜೊತೆಗೆ. ಅದಕ್ಕಾಗಿ ಭಾರತೀಯರು ರಾವಣನನ್ನು ಸುಟ್ಟಾಕ್ತಾರೆ. ಇತರ ದೇಶದವರು, ಇತರ ಧರ್ಮದವರು ರಾವಣನನ್ನು ಗುರ್ತಿಸೋದೇ ಇಲ್ಲ. ರಾವಣನ ಬಗ್ಗೆ ಅವರಿಗೆ ಏನೂ ಗೊತ್ತಿಲ್ಲ. आधा कल्प के बाद रावण राज्य होता है. जरूर सूर्यवंशी चंद्रवंशी वालों से ही इस्लामी धर्म वाले निकले होंगे. एक धर्म से ही फिर और बिरादरियाँ निकलती. ಬಾಬಾ ಹೇಳ್ತಾರೆ, ಸೂರ್ಯವಂಶ ಚಂದ್ರವಂಶದ ರಾಜ್ಯ ಕಳೆದ ನಂತರ ಆ ಸೂರ್ಯವಂಶ ಚಂದ್ರವಂಶದ ವಂಶದಿಂದನೇ ಇಸ್ಲಾಮ ಧರ್ಮದ ಸ್ಥಾಪನೆಯಾಗ್ತದೆ. ದೇವತೆಗಳು ಯಾವಾಗ ಹಿಂದೂಗಳಾಗ್ತಾರೆ, ಆಗ ಹಿಂದೂ ಪರಿವಾರದಿಂದ ಇಬ್ರಾಹಿಂ ಹುಟ್ಟುತ್ತಾನೆ. ಅಂದರೆ ಎಲ್ಲ ಧರ್ಮದವರಿಗೂ ಮೂಲ ಧರ್ಮ ದೇವತಾ ಧರ್ಮ ಆಗಿದೆ. ದೇವತಾ ಧರ್ಮದ ವಂಶದಿಂದನೇ ಇಸ್ಲಾಮ ಧರ್ಮ ಹುಟ್ಕೊಳ್ತದೆ. बाबा आकर राजधानी स्थापन करते. वह कोई आधा में, कोई क्वार्टर में आते. ಪರಮಾತ್ಮ ಬಂದು ರಾಜಧಾನಿಯ ಸ್ಥಾಪನೆ ಮಾಡ್ತಾರೆ, ದೇವತಾ ಧರ್ಮದ ಸ್ಥಾಪನೆ ಮಾಡ್ತಾರೆ. ದ್ವಾಪರ ಯುಗದಲ್ಲಿ ಆ ದೇವತಾ ಧರ್ಮದಿಂದ ಮೊದಲು ಇಸ್ಲಾಂ ಧರ್ಮ ಹುಟ್ಕೊಳ್ತದೆ. ಇಸ್ಲಾಂ ಧರ್ಮದಿಂದ ಕ್ರೈಸ್ತ ಧರ್ಮ ಹುಟ್ಕೊಳ್ತದೆ. ಮತ್ತೊಂದು ಕಡೆ ದೇವತೆಗಳು ಹಿಂದೂಗಳಾಗ್ತಾರೆ. ಆ ಹಿಂದೂ ಧರ್ಮದಿಂದ ಬೌದ್ಧ ಧರ್ಮ ಹುಟ್ಕೊಳ್ತದೆ. ಮತ್ತು ಹಿಂದೂ ಧರ್ಮದಲ್ಲಿನೇ ಸನ್ಯಾಸ ಧರ್ಮದ ಸ್ಥಾಪನೆಯಾಗ್ತದೆ. ಹೀಗೆ ಬಾಬಾ ಹೇಳ್ತಾರೆ, ಅರ್ಧ ಕಲ್ಪದ ನಂತರ ಎಲ್ಲ ಧರ್ಮದವರು ನಂಬರ್ ವಾರಾಗಿ ಬರ್ತಾರೆ. ಕೆಲವರು ಪೂರ್ಣ ಅರ್ಧ ಕಲ್ಪದಿಂದ ಬರ್ತಾರೆ, ಕೆಲವರು ಕಾಲು ಭಾಗದಿಂದ ಅಂದರೆ ಕಲಿಯುಗದ ಆದಿಯಿಂದ ಬರ್ತಾರೆ. ಹೀಗೆ ಆಯಾ ಧರ್ಮದ ಪಾತ್ರ ಆಯಾ ಸಮಯಕ್ಕೆ ನಡೀತದೆ. ಬಂದಾಗ ಎಲ್ಲರೂ ಸತೋ ಪ್ರಧಾನ ಆಗಿರ್ತಾರೆ. ಫಿರ್ ತಮೋ ಪ್ರಧಾನ್ ಜರೂರ್ ಬಂತೆ. ಕೊನೆಗೆ ಎಲ್ಲರೂ ತಮೋ ಪ್ರಧಾನ ಆಗಲೇಬೇಕು. उनके लिए अल्पकाल का सुख और बहुत काल का दुख है. ಇತರ ಧರ್ಮದವರಿಗೆ ಅಲ್ಪಕಾಲದ ಸುಖ ಇದೆ, ಹೆಚ್ಚಿನ ಕಾಲದ ದುಃಖ ಇದೆ. ದ್ವಾಪರ ಯುಗದ ನಂತರ ಬರುವಂಥವ್ರಿಗೆ ಅಲ್ಪಕಾಲದ ಸುಖ, ಬಹಳ ಕಾಲದ ದುಃಖ ಇರ್ತದೆ. ಸಂಗಮ ಯುಗದಲ್ಲಿ ತಂದೆಯ ಮಕ್ಕಳಾದಂಥವರಿಗೆ ಮುಕ್ಕಾಲು ಭಾಗ ಸುಖ, ಕಾಲು ಭಾಗ ಮಾತ್ರ ದುಃಖ ಇರ್ತದೆ. ಯಹ ಭಿ ಖೇಲ್ ಸಮझाया जाता है. ಇದು ಸಹ ಒಂದು ಆಟ ಆಗಿದೆ. ಇದನ್ನು ಬಾಬಾನೇ ಬಂದು ತಿಳಿಸಿಕೊಡ್ತಾರೆ. देवताएं खुद ही हिंदू बन जाते हैं, फिर और धर्मों की वृद्धि होती है.
हिंदुओं में किस्म किस्म की मल्टीफिकेशन होती रहती है. ದೇವತೆಗಳು ದ್ವಾಪರ ಯುಗಕ್ಕೆ ಬಂದಾಗ ತಾವೇ ಹಿಂದೂಗಳು ಆಗಿಬಿಡ್ತಾರೆ. ಆ ಹಿಂದೂ ಧರ್ಮದಲ್ಲಿ ಅನೇಕ ಜಾತಿ ಉಪಜಾತಿಗಳು ಹುಟ್ಟುಕೊಳ್ಳುತ್ತವೆ. ಮತ್ತೊಂದು ಕಡೆ ಇತರ ಧರ್ಮಗಳ ಸ್ಥಾಪನೆಯಾಗ್ತದೆ. ಆ ಧರ್ಮಗಳು ವೃದ್ಧಿ ಆಗ್ತವೆ. वह फिर अपने धर्म स्थापक के पीछाड़ी चले जाते. ಆಯಾ ಧರ್ಮದಲ್ಲಿ ಬರುವಂತಹ ಆತ್ಮರು ಪರಮಧಾಮದಿಂದ ಬಂದು ತಮ್ಮ ತಮ್ಮ ಧರ್ಮ ಸ್ಥಾಪಕರ ಹಿಂದೆ ಹೋಗಿಬಿಡ್ತಾರೆ. ಆ ಧರ್ಮದಲ್ಲಿ ಬಂದು ಸೇರಿಕೊಳ್ತಾರೆ. अब देवता धर्म प्राय लोप है तो सब देवता धर्म वाले यहाँ ही, परंतु अपने को देवता कह नहीं सकते क्योंकि पवित्र नहीं. ದೇವತಾ ಧರ್ಮ ಕೊನೆಗೆ ಲೋಪ ಆಗಿಬಿಡ್ತದೆ. ದೇವತಾ ಧರ್ಮದವರು ಇದೇ ಪ್ರಪಂಚದಲ್ಲಿ ಬೇರೆ ಬೇರೆ ನಾಮ ರೂಪದಿಂದ ಪಾತ್ರ ಮಾಡ್ತಿರ್ತಾರೆ. ಆದರೆ ತಮಗೆ ದೇವತೆಗಳು ಅಂತ ಹೇಳ್ಕೊಳ್ಳೋದಿಲ್ಲ. ಯಾಕೆ ಅಂದರೆ ಅವರಲ್ಲಿ ಪವಿತ್ರತೆ ಇರೋದಿಲ್ಲ. ಪವಿತ್ರತಾ ಕೆ ಬಿಗರ್ अपने को देवता कहलाना ಬೇಕಾಯ್ದೆ ಹೋ ಜಾತಾ ಹೈ. ಪವಿತ್ರತೆಯ ಶಕ್ತಿ ಇಲ್ಲದೆ ತಮಗೆ ದೇವತಾ ಅಂತ ಹೇಳಿಕೊಳ್ಳುವುದು ತಪ್ಪಾಗ್ತದೆ. जो असुल देवताए थे वह फिर क्षत्रिय वैश्य सो शूद्र बन जाते. अभी फिर तुम ब्राह्मण बने. ಯಾರು ಮೂಲತಃ ದೇವತೆಗಳು ಆಗಿದ್ರು ಅವರೇ ನಂತರ ಕ್ಷತ್ರಿಯ ವೈಶ್ಯ ಶೂದ್ರ ಆಗಿ ಸಂಗಮ ಯುಗದಲ್ಲಿ ಬ್ರಾಹ್ಮಣ ಆಗ್ತಾರೆ. यह बातें और धर्म वाले नहीं समझेंगे. ಈ ಮಾತುಗಳನ್ನು ಇತರ ಧರ್ಮದವರು ತಿಳ್ಕೊಳ್ಳೋದಿಲ್ಲ. ದೇವತಾ ಧರ್ಮ वाले ही यहाँ आएंगे, बाकी तो बाद में आते रहेंगे. आगे चलकर बहुत वृद्धि होगी. प्रजापिता ब्रह्मा के बच्चे जरूर ब्रह्मा कुमार कुमारियाँ होंगे. मुख वंशावली की वृद्धि होगी. आगे ढेर आकर नॉलेज लेंगे. ಬಾಬಾ ಹೇಳ್ತಾರೆ, ನಿಮ್ಮ ಸಂಖ್ಯೆ ಮುಂದೆ ಬಹಳಷ್ಟು ವೃದ್ಧಿ ಆಗಲಿದೆ. ಎಲ್ಲರೂ ಬಂದು ಪ್ರಜಾಪಿತ ಬ್ರಹ್ಮನ ಮಕ್ಕಳು ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿ ಆಗೋರಿದ್ದಾರೆ. तुम पुरुषार्थ करते हो सूर्यवंशी राजधानी में आने का. उनमें मुख्य 8 है, बाकी तो वृद्धि हो जाती. जो मम्मा बाबा का बनेंगे कुछ सुनेंगे तो वह आएंगे. प्रदर्शनी में ढेर आते, उनसे कोई निकलते हैं जो अच्छी रीति पुरुषार्थ करते. ನೀವು ಸೂರ್ಯವಂಶದ ರಾಜಧಾನಿಯಲ್ಲಿ ಬರುವಂತಹ ಪುರುಷಾರ್ಥ ಮಾಡ್ತಾ ಇದ್ದೀರಿ. ಅದರಲ್ಲೂ 8 ಜನ ಅಷ್ಟರತ್ನಗಳಾಗಿ ಮುಖ್ಯ ಪಾತ್ರ ವಹಿಸ್ತಾರೆ. ಮುಂದೆ ದೇವತೆಗಳ ಸಂಖ್ಯೆ ವೃದ್ಧಿ ಆಗ್ತಾ ಹೋಗ್ತದೆ. ಯಾವ ಮಕ್ಕಳು ಮಮ್ಮ ಮತ್ತು ಬಾಬಾರವರ ಸಮಾನ ಆಗ್ತಾರೆ ಅವರು ಸತ್ಯಯುಗದ ಆದಿಯಿಂದ ಬರ್ತಾರೆ. ಇನ್ನು ಪ್ರಜೆಗಳಾಗುವಂಥವರು ಪ್ರದರ್ಶನದಲ್ಲಿ ಬಂದು ಅಲ್ಪ ಸ್ವಲ್ಪ ಜ್ಞಾನ ಕೇಳಿ ಹೋಗ್ತಾರೆ ಮತ್ತು ಅಲ್ಪ ಸ್ವಲ್ಪ ಪುರುಷಾರ್ಥ ಮಾಡ್ತಾರೆ. पहले बाप का परिचय जरूर होना चाहिए. फिर करके कोई लिंग रूप कहते व ज्योति स्वरूप कहते. बाप समझने से ब्रह्म जो महत्त्व है
उनको फिर भगवान नहीं कह सकते। ಮೊದಲು ಮೊದಲು ಯಾರೇ ಬರಲಿ ಪರಮಾತ್ಮನ ಪರಿಚಯ ತಿಳ್ಕೋಬೇಕು. ಪರಮಾತ್ಮನಿಗೆ ಕೆಲವರು ಜ್ಯೋತಿ ಸ್ವರೂಪ ಅಂತ ತಿಳ್ಕೊಂಡಿದ್ದಾರೆ, ಕೆಲವರು ಲಿಂಗು ರೂಪದಲ್ಲಿ ಇದ್ದಾನೆ ಅಂತ ತಿಳ್ಕೊಂಡಿದ್ದಾರೆ, ಕೆಲವರು ಬ್ರಹ್ಮತತ್ವವೇ ಪರಮಾತ್ಮ ಅಂತಲೂ ತಿಳ್ಕೊಂಡಿದ್ದಾರೆ. ಆದರೆ ಬ್ರಹ್ಮತತ್ವ ಪರಮಾತ್ಮ ಅಲ್ಲ, ಅದು ಪರಮಾತ್ಮ ವಾಸ ಮಾಡುವ ಮನೆ ಆಗಿದೆ. ಪರಮಾತ್ಮ ತೋ ನಾಲೆಜ್ಫುಲ್ है, ಬ್ರಹ್ಮತತ್ವ ನಾಲೆಜ್ಫುಲ್ ಥೋಡೆ ಹಿ. ಪರಮಪಿತ ಪರಮಾತ್ಮ ಜ್ಞಾನಸಾಗರ ಆಗಿದ್ದಾರೆ, ಬ್ರಹ್ಮತತ್ವ ಜ್ಞಾನಸಾಗರ ಆಗಿಲ್ಲ. उनको फिर भगवान नहीं कह सकते. परमपिता परमात्मा तो ನಾಲೆಜ್ಫುಲ್ है. ಬ್ರಹ್ಮ ಮಹಾತತ್ವಕ್ಕೆ ಪರಮಾತ್ಮ ಅಂತ ಹೇಳೋದಿಲ್ಲ. तुम पूछते हो आत्मा का रूप क्या है, तो लिंग कह देते, क्योंकि लिंग रूप की पूजा होती. स्टार की पूजा तो कहाँ है नहीं. न जानने के कारण टिक्कर भीतर सब में भगवान कह देते. बाप समझाते हैं आत्मा तो स्टार है, आत्माओं का इकट्ठा झुंड भी देख सकते. जब सभी आत्माएं वापस जाएगी तो बड़ा झुंड होगा ना. उनको कहा जाता है सूक्ष्म से भी सूक्ष्म. साक्षात्कार से कोई कुछ समझ न सके. ಆತ್ಮನ ರೂಪನೋ ನಕ್ಷತ್ರದ ಸಮಾನ ಇದೆ, ಪರಮಾತ್ಮನ ರೂಪನೋ ನಕ್ಷತ್ರದ ಸಮಾನ ಇದೆ. ಆದರೆ ಈ ವಿಚಾರ ಜನರಿಗೆ ಗೊತ್ತಿಲ್ಲದೆ ಕಾರಣ ಕಲ್ಲು ಮಣ್ಣು ಗಿಡ ಮರ ಪ್ರತಿಯೊಂದು ವಸ್ತುವಿನಲ್ಲಿ ಪರಮಾತ್ಮ ಇದ್ದಾನೆ ಅಂತ ಹೇಳಿಬಿಟ್ರು. ಈಗ ಬಾಬಾ ಹೇಳ್ತಾರೆ, ನಾನು ನಕ್ಷತ್ರ, ನೀವು ನಕ್ಷತ್ರಗಳು, ನಿಮ್ಮ ಸಮೂಹವೇ ನನ್ನ ಜೊತೆಗೆ ಪರಮಧಾಮಕ್ಕೆ ಬಂದುಬಿಡ್ತೀರಿ, ಗುಂಪು ಗುಂಪಾಗಿ ಬರ್ತೀರಿ. ಕೆಲವರಿಗೆ ನಕ್ಷತ್ರದ ಸಾಕ್ಷಾತ್ಕಾರ ಆಗ್ತದೆ, ಆದರೆ ಅರ್ಥ ಏನೂ ಆಗೋದಿಲ್ಲ. समझो किसको शिव का या ब्रह्मा विष्णु शंकर का साक्षात्कार भी हो, परंतु फ़ायदा कुछ नहीं. यहाँ तो सृष्टि के आदि मध्य अंत्य को जानना होता है, यह पढ़ाई. ಕೆಲವರಿಗೆ ಬ್ರಹ್ಮ ವಿಷ್ಣು ಶಂಕರರ ಸಾಕ್ಷಾತ್ಕಾರ ಕಾಣಿಸ್ತದೆ, ಆದರೆ ಅದರಿಂದ ಲಾಭ ಏನೂ ಇಲ್ಲ. ಇಲ್ಲಿ ಸಾಕ್ಷಾತ್ಕಾರದಕ್ಕಿಂತ ಜ್ಞಾನ ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಯಥಾರ್ಥವಾಗಿ ತಿಳ್ಕೋಬೇಕು. ಇದು ವಿದ್ಯಾಭ್ಯಾಸ ಆಗಿದೆ, ಶಿಕ್ಷಣ ಆಗಿದೆ. परमात्मा भी स्टार है, लेकिन इतनी छोटी चीज़ की महिमा देखो कितनी. ಪರಮಾತ್ಮನು ನಮ್ಮ ಸಮಾನ ನಕ್ಷತ್ರ ಆಗಿದ್ದಾನೆ, ಬಿಂದು ಆಗಿದ್ದಾನೆ. ಆದರೆ ಅವನಲ್ಲಿ ಎಲ್ಲ ಗುಣಗಳು ಇರುವ ಕಾರಣ ಅವನ ಮಹಿಮೆ ಅಪರಂಪಾರ ಆಗಿದೆ. ಜ್ಞಾನ ಕಾ ಸಾಗರ್, प्रेम का सागर, सुख का सागर, वही सारा काम करते हैं. ಅವನು ಜ್ಞಾನದ ಸಾಗರ, ಪ್ರೇಮದ ಸಾಗರ, ಸುಖದ ಸಾಗರ ಆಗಿದ್ದಾನೆ. ಅವನೇ ಎಲ್ಲ ರೀತಿಯ ಕಾರ್ಯಗಳನ್ನು ಸಂಗಮ ಯುಗದಲ್ಲಿ ಬಂದು ಮಾಡ್ತಾನೆ. बाप कहने से बुद्धि में आना चाहिए कि जरूर स्वर्ग का रचयिता है. ತಂದೆ ಅಂತ ಹೇಳಿದ ಕೂಡಲೇ ಬುದ್ಧಿಯಲ್ಲಿ ಸ್ವರ್ಗದ ನೆನಪಾಗಬೇಕು, ಸ್ವರ್ಗದ ನೆನಪು ಬರಬೇಕು. ಏಕೆಂದರೆ ಅವನು ಸ್ವರ್ಗದ
ರಚಯಿತ ಆಗಿದ್ದಾನೆ. लोग कहते जरूर भगवान कहाँ न कहाँ आया हुआ है. अगर गीता का भगवान श्री कृष्ण होता तो वह देहधारी तो छिप न सके. यह बिल्कुल गुह्ಯ बातें हैं. ಕೆಲವರು ಅಂದ್ಕೊಳ್ತಾರೆ ಇಷ್ಟೊಂದು ಧರ್ಮದ ಗ್ಲಾನಿ ಆಗಿದೆ ಅಂದರೆ ಭಗವಂತ ಒಂದಿಲ್ಲ ಒಂದು ರೂಪದಲ್ಲಿ ಬಂದಿರಬಹುದು ಅಂತ. ಆದರೆ ಅವನು ಶ್ರೀಕೃಷ್ಣನ ರೂಪದಲ್ಲಂತೂ ಬರೋದಿಲ್ಲ. ಕೃಷ್ಣನ ವೇಷದಲ್ಲಿ ಬಂದಿದ್ದರೆ ಎಲ್ಲರ ಮುಂದೆ ಅವನು ಪ್ರತ್ಯಕ್ಷ ಆಗ್ತಿದ್ದ. ತಂದೆಯ ಹಾಗೆ ಗುಪ್ತವಾಗಿ ಇರಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಕಭಿ ಸುನಾ ಹಿ ನಹಿ कि परमपिता परमात्मा क्या चीज़ है, उनको परमात्मा क्यों कहते हैं. अब आत्मा और परमात्मा के रूप में फ़र्क तो कुछ भी नहीं है. क्या परमात्मा कोई भारी चीज़ है, वह बड़ी रोशनी है? नहीं, वह तो सिर्फ नॉलेजफुल है. परमात्मा ಯಾರು, ಹೇಗಿದ್ದಾನೆ ಅನ್ನೋದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಆತ್ಮ ಪರಮಾತ್ಮ ನೋಡಲಿಕ್ಕೆ ಒಂದೇ ಥರ ಇದ್ದಾರೆ. ಆದರೆ ಪರಮಾತ್ಮ ಜ್ಞಾನದಲ್ಲಿ, ಗುಣದಲ್ಲಿ, ಶಕ್ತಿಗಳಲ್ಲಿ ಸಿಂಧು ಆಗಿದ್ದಾನೆ. ಗತಿ ಸದ್ಗತಿ ಕೆ ಲಿಯೆ ಜ್ಞಾನ ದೇತೆ, ಜ್ಞಾನ ಸಾಗರ. ರೂಪದಲ್ಲಿ ಒಂದೇ ಆಗಿದ್ದರೂ ಗುಣದಲ್ಲಿ, ಶಕ್ತಿಯಲ್ಲಿ, ಕರ್ತವ್ಯದಲ್ಲಿ ಪರಮಾತ್ಮ ಆತ್ಮರಿಗಿಂತ ಸರ್ವಶ್ರೇಷ್ಠ ಆಗಿದ್ದಾನೆ. अब ज्ञान का सागर परमात्मा को कहेंगे या रावण मत पर चलने वाले को कहेंगे, मनुष्यों को कहेंगे. बाप कहते हैं मैं अथॉरिटी, बाकी यह सब भक्ति मार्ग की सामग्री है. ಜನರಿಗೆ ಕೇಳಿ, ಜ್ಞಾನಸಾಗರ ಅಂತ ಪರಮಾತ್ಮನಿಗೆ ಹೇಳಬೇಕು ಅಥವಾ ರಾವಣನಿಗೆ ಹೇಳಬೇಕು, ಅಥವಾ ರಾವಣನ ಮತದಂತೆ ನಡೆಯುವಂತಹ ಮನುಷ್ಯರಿಗೆ ಹೇಳಬೇಕು? ಜ್ಞಾನಸಾಗರ ಪರಮಾತ್ಮ ಒಬ್ಬನೇ. ಉಳಿದ ಎಲ್ಲ ವಸ್ತುಗಳು, ಎಲ್ಲ ಸಾಮಗ್ರಿಗಳು भक्ति मार्गದ सामग्रिಗಳು ಆಗಿವೆ. ब्रह्मा के हाथ में शास्त्र दिखाते, परंतु उनको यह मालूम नहीं कि ब्रह्मा कौन है. बाप कहते मैंने आगे भी कहा है कि मैं साधारण बूढ़े तन में आता हूँ. इस नंदीगण से आकर नॉलेज सुनाता. मनुष्य भागी रथ भी दिखाते तो गौमुख भी दिखाते हैं. ಪರಮಾತ್ಮನ ಮಹಾವಾಕ್ಯ ಇದೆ, ನಾನು ಸಾಧಾರಣ ವೃದ್ಧ ತನುವಿನಲ್ಲಿ ಬಂದು, ಸಾಧಾರಣ ವೃದ್ಧ ಮಾನವನಲ್ಲಿ ಬಂದು ಜ್ಞಾನ ಹೇಳ್ತೀನಿ ಅಂತ. ಹೀಗೆ ಪರಮಾತ್ಮ ಬರುವ ಆ ರಥಕ್ಕೆ, ಆ ದೇಹಕ್ಕೆ ಭಾಗ್ಯಶಾಲಿ ರಥ ಅಂತ ಹೇಳಲಾಗ್ತದೆ, ನಂದಿಗಣ ಅಂತಲೂ ಹೇಳಲಾಗ್ತದೆ. ಲೌಕಿಕದಲ್ಲಿ ಭಾಗೀರಥನ ಕಥೆನೂ ಇದೆ, ಗೋಮುಖದ ಕಥೆನೂ ಇದೆ. अब भागीरथ से भी गंगा, बैल से भी गंगा या गौ से भी गंगा दिखाते. ಒಂದು ಕಡೆ ಹೇಳ್ತಾರೆ ಭಗೀರಥ ಋಷಿ ಆಕಾಶದಲ್ಲಿ ಇರುವ ಗಂಗೆಯನ್ನು ಭೂಲೋಕಕ್ಕೆ ತರ್ತಾನೆ. ಮತ್ತೊಂದು ಕಡೆ ಹೇಳ್ತಾರೆ ನಂದಿ ಅಥವಾ ಗೋವಿನ ಮುಖದಿಂದ ಗಂಗೆ ಹುಟ್ಕೊಂಡಿದೆ, ಗಂಗೆ ಬರ್ತದೆ ಅಂತ. अब राइट रॉन्ग क्या है समझ नहीं सक. ಹಾಗಾದರೆ ಭಗೀರಥ ಋಷಿಯ ಬಾಯಿಯಿಂದ ಗಂಗೆ ಬಂತೋ, ಗೋಮುಖದಿಂದ ಬಂತೋ, ಅಥವಾ ನಂದಿಗಣ ಮುದಿ ಎತ್ತಿನ ಮುಖದಿಂದ ಬಂತೋ? ಸತ್ಯ ಯಾವುದು ಅಸತ್ಯ ಯಾವುದು ಅಂತ ಜನರಿಗೆ ಗೊತ್ತೇ ಇಲ್ಲ. ಕ್ಯಾ ಬೈಲ್ ಜಾನ್ವರ್ ಸೆ ಗಂಗಾ ನಿಕಲಿ,
गौमुख दिखाते हैं तो गौ होनी चाहिए। नंदी गण को बैल दिखाते, यह मेल तो बरोबर है, मनुष्य है। अगर गौ कहे तो वह भी माता तो है ना। ಮೂರಕ್ಕೂ ಒಂದೊಂದು ಅರ್ಥ ಇದೆ ಅಂತ ಹೇಳ್ತಾರೆ ಬಾಬಾ. ಭಗೀರಥ ಋಷಿ ಅಂದ್ರೇ ಬ್ರಹ್ಮ ಬಾಬಾ. ಅವರ ಮುಖದಿಂದ ಜ್ಞಾನಸಾಗರ ತಂದೆ ಜ್ಞಾನ ಗಂಗೆಯನ್ನು ಹರಿಸ್ತಾರೆ. ನಂದಿಗಣ ಅಂದ್ರೂ ಬ್ರಹ್ಮ ಬಾಬಾ. ಅವರ ಮುಖದಿಂದನೂ ನಿರಾಕಾರ ಪರಮಾತ್ಮ ಜ್ಞಾನಸಾಗರ ತಂದೆ ಜ್ಞಾನವನ್ನು ಕೊಡ್ತಾನೆ. ಬ್ರಹ್ಮರವರ ದೇಹ ಪುರುಷನ ದೇಹ ಆಗಿರುವ ಕಾರಣ ಶಿವನ ವಾಹನ ನಂದಿಗಣ ಅಂತ ಹೇಳಿದ್ದಾರೆ. ಮೂರನೆಯದು ಗೋಮುಖದಿಂದ ಗಂಗೆ ಬಂತು ಅಂತ ಹೇಳ್ತಾರೆ. ಈ ಬ್ರಹ್ಮ ಬಾಬಾ ಹಸು ಆಗಿದ್ದಾರೆ. ನಾವೆಲ್ಲರೂ ಅವರ ಸಮಾನ ಹಸುಗಳಾಗಿದ್ದೇವೆ. ನಮ್ಮನ್ನು ಪಾಲನೆ ಮಾಡುವಂಥವನು ಗೋಪಾಲ ಪರಮಾತ್ಮ ಆಗಿದ್ದಾನೆ. ಅವನು ಈ ಮಾತೆಯರ ಮುಖದಿಂದ ಅಥವಾ ಬ್ರಹ್ಮ ತಾಯಿಯ ಮುಖದಿಂದ ಜ್ಞಾನವನ್ನು ಕೊಡ್ತಾನೆ. ಆದ್ದರಿಂದ ಭಕ್ತಿಯಲ್ಲಿ ಯಾವ ಕಥೆಗಳನ್ನು ಹೇಳಿದರೆ ಆ ಒಂದೊಂದು ಕಥೆಗೂ ಒಂದೊಂದು ಅರ್ಥ ಇದೆ. ಲೇಕಿನ್ ಮನುಷ್ಯ ಬಿಲ್ಕುಲ್ ಭೂಲೆ ಹುಯೇ ಹೇ, ರೈಟ್ ಕುಚ್ ಭಿ ಬತಾತೆ. ಆದರೆ ಜನರಿಗೆ ಒಂದೂ ವಿಚಾರ ಗೊತ್ತಿಲ್ಲ. ಪಹಲೆ ಯಹ ನಿಶ್ಚಯ ಚಾಹಿಯೇ कि शिव बाबा ही हमको साथ ले जाएगा. कोई गुरु गोसावी की यह कहने की ताकत नहीं. ಮೊದಲನೇ ನಿಶ್ಚಯ ಇರಬೇಕು, ನಮ್ಮನ್ನು ಮರಳಿ ಕರ್ಕೊಂಡು ಹೋಗೋನು ಪರಮಾತ್ಮ ಆಗಿದ್ದಾನೆ. ಅವನೇ ಬಂದು ಹೇಳ್ತಾನೆ, ಮಕ್ಕಳೇ ನಾನು ನಿಮ್ಮನ್ನು ಮನೆಗೆ ಕರೆದು ಒಯ್ಯಲು ಬಂದಿದ್ದೇನೆ. ಈ ಮಾತನ್ನು ಹೇಳುವ ಶಕ್ತಿ ಯಾವ ಗುರು ಗೋಸಾವಿಗಳಲ್ಲಿ ಸಾಧು ಸಂತರಲ್ಲಿ ಇಲ್ಲ ಅಂತ ಹೇಳ್ತಾರೆ ಬಾಬಾ. मनुष्य समझते हैं शास्त्र सच्चे क्योंकि भगवान ने बनाए. उनको यह पता नहीं कि भगवान ने मनुष्य के तन में आकर गीता सुनाई. ಜನ ತಿಳ್ಕೊಂಡಿದ್ದಾರೆ ಶಾಸ್ತ್ರನೇ ಸತ್ಯ ಅಂತ. ಶಾಸ್ತ್ರಗಳನ್ನು ಪರಮಾತ್ಮ ರಚನೆ ಮಾಡಿದ್ದಾನೆ ಅಂತ. ಆದರೆ ವಾಸ್ತವಿಕವಾಗಿ ಶಾಸ್ತ್ರಗಳನ್ನು ಪರಮಾತ್ಮ ರಚನೆ ಮಾಡಿಲ್ಲ. ಇನ್ನು ಭಗವದ್ಗೀತೆಯ ಮೇಲೆ ತಂದೆಯ ಬದಲಾಗಿ ಕೃಷ್ಣನ ಚಿತ್ರ ಹಾಕಿದರೆ, ಕೃಷ್ಣನ ಹೆಸರನ್ನು ಬರೆದಿದ್ದಾರೆ. यह भूल जब बुद्धि से निकले, पहले शिव बाबा को जाने, तब समझे कि वह स्वर्ग की स्थापना करते हैं. ಗೀತಾ ಜ್ಞಾನದಾತ ಒಬ್ಬ ಮಾನವನ ದೇಹದಲ್ಲಿ ಬಂದು ಗೀತಾ ಜ್ಞಾನ ಕೊಡ್ತಾನೆ ವಿನಃ ಶ್ರೀಕೃಷ್ಣನ ಮೂಲಕ ಕೊಡೋದಿಲ್ಲ ಎಂಬ ಮಾತು ಜನರ ಬುದ್ಧಿಯಿಂದ ತೆಗೆದು ಹಾಕಬೇಕು. ಆಗ ಮಾತ್ರ ಅವರು ಶಿವತಂದೆಯನ್ನು ಅರ್ಥ ಮಾಡಿಕೊಳ್ತಾರೆ. ಯಾವಾಗ ಶಿವ ತಂದೆಯನ್ನು ಅರ್ಥ ಮಾಡಿಕೊಳ್ತಾರೆ, ಆಗ ಅವರಿಗೆ ಗೊತ್ತಾಗ್ತದೆ ಪರಮಾತ್ಮನೇ ಬಂದು ಸ್ವರ್ಗದ ಸ್ಥಾಪನೆ ಮಾಡ್ತಾನೆ ಅಂಥೇಳಿ. ಜಾನ್ತೆ ನಹಿ ತೋ ಲಡ್ತೆ ಝಗಡ್ತೆ, बाप कहेंगे तुम स्वर्ग में ऊंच पद पाने के लायक नहीं. ಪರಮಾತ್ಮನ ಪರಿಚಯ ಇಲ್ಲದೆ ಇರುವ ಕಾರಣ ಪರಸ್ಪರ ಹೊಡೆದಾಡ್ತಾ ಇದ್ದಾರೆ, ಅನಾಥರಾಗಿದ್ದಾರೆ. ಆ ಕಾರಣದಿಂದ ನೀವು ಸ್ವರ್ಗಕ್ಕೆ ಲಾಯಕ ಆಗಿ ಉಳಿದಿಲ್ಲ ಅಂತ ಹೇಳ್ತಾರೆ ಬಾ. ದೈವಿ ಗುಣವಾಲೆ ನಹಿ ಧಾರಣಾ ನಹಿ ಹೋತಿ तो विकार जरूर होंगे. ಯಾರಲ್ಲಿ ದೈವಿ ಗುಣಗಳ ಧಾರಣೆ ಆಗೋದಿಲ್ಲ
ಅವರಲ್ಲಿ ಅವಶ್ಯವಾಗಿ ವಿಕಾರಗಳು ಇರ್ತವೆ. ಭಲ್ ಕೋಯಿ ಬೂಢೆ ಕ್ರೋಧ ತೋ ಉನ್ಮೇ ಭೀ ಹೇನ. ಯಾರಲ್ಲಿ ದೈವಿ ಗುಣ ಇರೋದಿಲ್ಲ, ಕ್ರೋಧ ಇರ್ತದೆ, ಕಾಮ ಇರ್ತದೆ, ಅವರು ದೇವತಾ ಆಗಲಿಕ್ಕೆ ಅರ್ಹರಾಗೋದಿಲ್ಲ. ತಾವು ನೋಡ್ತೀರಿ, ಮನುಷ್ಯರು ಮುದುಕರಾದರೂ ಅವರಲ್ಲಿ ಇರುವ ಕ್ರೋಧ ಯುವ ಆಗಿರ್ತದೆ. क्रोध बूढ़ा नहीं होता है. आजकल बूढ़े भी विकार में जाते हैं. ಕ್ರೋಧ ಅದು ಮುದುಕ ಆಗೋದಿಲ್ಲ, ಕಾಮವಿಕಾರನೂ ಮುದುಕ ಆಗೋದಿಲ್ಲ, ಮನುಷ್ಯ ಮುದುಕನಾಗ್ತಾನೆ. ಇವತ್ತು ಮುದುಕರು ಸಹ ವಿಕಾರದಲ್ಲಿ ಹೋಗ್ತಾ ಇದ್ದಾರೆ. ಬಾಬಾ ಕಹತೆ काम महाशत्रु, मनुष्यों के लिए फिर वह मित्र है. ಬಾಬಾ ಹೇಳ್ತಾರೆ ಕಾಮ ಮಹಾಶತ್ರು ಆಗಿದೆ ಅಂತ. ಆದರೆ ಮನುಷ್ಯರ ಪಾಲಿಗೆ ಅದು ಮಿತ್ರ ಆಗಿದೆ. ವಿಕಾರ ಕೆ ಲಿಯೇ ದೇಖೋ ಕಿತನಾ ತಂಗ ಕರ್ತೆ. ರಾವಣ ಸಭಿ ಕಾ ಮಿತ್ರ ಹೈ. ವಿಕಾರಕ್ಕಾಗಿ ಪರಸ್ಪರರಿಗೆ ಎಷ್ಟೊಂದು ಕಷ್ಟ ಕೊಡ್ತಾರೆ, ಸತಾಯಿಸ್ತಾರೆ. ರಾವಣ ಸರ್ವರ ಮಿತ್ರ ಆಗಿದ್ದಾನೆ. ವಿಷ ಕಿ ಪೈದಾಯಿಸ್ ಹೈನ. ವಿಷ ಕಿ ಪೈದಾಯಿಸ್ ಮಾನಾ ರಾವಣ ಕಿ ಪೈದಾಯಿಸ್. ಮನುಷ್ಯ ಜಾನ್ತೆ ನಹಿ. ಇಲ್ಲಿ ಎಲ್ಲರೂ ಸಹ ವಿಕಾರದ ವಿಷದಿಂದ ಹುಟ್ಟುತ್ತಾ ಇದ್ದಾರೆ. ವಿಕಾರದಿಂದ ಹುಟ್ಟುವುದು ಅಂದರೆ ರಾವಣನ ಪೈದಾಯಿಸಾಗಿದೆ, ರಾವಣನಿಂದ ಹುಟ್ಟುವುದಾಗಿದೆ. ಬಾಪ್ ಕಿ ಶ್ರೀಮತ್ ಪರ್ ಚಲೆ ತಬ್ ಸಪೂತ್ ಕಹಲಾಯೆ. ಮನುಷ್ಯ ಜಾನ್ತೆ ಹಿ ನಹಿ. ವಿಕಾರದಿಂದ ಹುಟ್ಟುವುದು ಅಂದರೆ ಭ್ರಷ್ಟಾಚಾರಿಗಳ ಗುಣ. ಪವಿತ್ರತೆಯಿಂದ ಯೋಗ ಬಲದಿಂದ ಹುಟ್ಟುವುದು ಅಂದರೆ ಶ್ರೇಷ್ಠಾಚಾರಿಗಳ ಗುಣ ಅನ್ನೋದು ಕಲಿಯುಗದ ಮನುಷ್ಯರಿಗೆ ಗೊತ್ತಿಲ್ಲ. ಯಾವಾಗ ಮಕ್ಕಳು ಜ್ಞಾನವನ್ನು ಅರ್ಥ ಮಾಡ್ಕೊಳ್ತೀರಿ, ಶ್ರೀಮತದಂತೆ ನಡೀತೀರಿ, ಆಗ ನಿಮಗೆ ಸುಪುತ್ರರು ಅಂತ ಹೇಳಲಾಗ್ತದೆ. ಕೋಯಿ ವಿಕರ್ಮ ಕರ್ತೆ ತೋ ಝಟ್ ಸಾವಧಾನಿ ದಿ ಜಾತಿ. ನೀವೇನಾದರೂ ವಿಕರ್ಮ ಮಾಡಿದರೆ ತಕ್ಷಣ ಬಾಬಾ ಮುರಳಿಯ ಮೂಲಕ ಎಚ್ಚರಿಕೆ ಕೊಡ್ತಾರೆ. बहुतों में बहुत कुछ आदतें रहती, झूठ बोलने की, चोरी करने की, मांगने की. ಮಕ್ಕಳಲ್ಲಿ ಅನೇಕ ಕೆಟ್ಟ ಅಭ್ಯಾಸಗಳು ಇರ್ತವೆ. ಸುಳ್ಳು ಹೇಳುವಂಥ ಅಭ್ಯಾಸ, ಕದಿಯುವಂಥ ಅಭ್ಯಾಸ, ಕಳ್ಳತನ ಮಾಡುವಂಥ ಅಭ್ಯಾಸ, ಬೇಡುವಂಥ ಅಭ್ಯಾಸ, ಈ ಥರ ಅನೇಕ ಕೆಟ್ಟ ಅಭ್ಯಾಸಗಳು ಬಾಬೋರ್ ಮಕ್ಕಳಲ್ಲಿಯೂ ಇರ್ತವೆ. ಬಾಪ್ ಕಹತೆ ಮೈ ತೋ ದಾತಾ, ತುಮ್ ಕೋಯಿ ಸೆ ಮಾಂಗ್ತೆ ಕ್ಯೋ. ಜಿಸ್ಕೋ ಇನ್ಶೋರ್ ಕರ್ನಾ ಹೋಗಾ ವಹ ಆಪೇ ಹಿ ಕರೆಂಗೆ. ಬಾಬಾ ಹೇಳ್ತಾರೆ, ನಾನು ದಾತಾ ಆಗಿದ್ದೇನೆ, ನೀವು ಯಾಕೆ ಬೇಡ್ತೀರಿ? ಯಾರಿಗೆ ಸಫಲ ಮಾಡಿಕೊಳ್ಳಬೇಕು, ಇನ್ಶೋರ್ ಮಾಡ್ಕೋಬೇಕು ಅಂತ ಇಚ್ಛೆ ಇರ್ತದೆ, ಅವರು ತಾವಾಗಿ ಬಂದು ಸೇವೆ ಮಾಡ್ತಾರೆ ಮತ್ತು ತಮ್ಮ ಹಣವನ್ನು ಸಫಲ ಮಾಡಿಕೊಡ್ತಾರೆ, ಇನ್ಶೋರ್ ಮಾಡಿಕೊಡ್ತಾರೆ. ಇಸ್ಲಿಯೇ ಕಭಿ ಭೀ ಮಾಂಗೋ ನಹಿ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಯಾರಿಗೂ ಏನನ್ನೂ ಸಹ ಕೇಳಬೇಡಿ. तुम कोई से मांगते क्यों हो? आज बाबा का जन्मदिन है, कुछ भेजे, ऐसे मांगो नहीं. ಇವತ್ತು ತಂದೆಯ ಜನ್ಮದಿನ ಇದೆ, ಬ್ರಹ್ಮ ಬಾಬೋರ್ ಜನ್ಮದಿನ ಇದೆ ಅಂತ ಹೇಳಿ ಜನರಿಂದ ಏನನ್ನು ಕೇಳಬೇಡಿ. ಸಮझाना है, ಇನ್ಶೂರೆನ್ಸ್ करना है तो भल करो. ಸೇವೆಯ ಮಹತ್ವ ತಿಳಿಸಿಕೊಡಿ. ಅವರಿಗೆ ಇಷ್ಟ ಇತ್ತು ಅಂದರೆ
ತಮ್ಮ ತನು ಮನ ಧನವನ್ನು ಅವರು ಇನ್ಶೋರ್ ಮಾಡಿಕೊಳ್ಳಲಿ। भक्ति मार्ग में मनुष्य अपने को इंश्योर करते हैं ईश्वर के पास, जिसको दान कहा जाता है उसका फल भी बाप देते हैं। ಭಕ್ತಿ ಮಾರ್ಗದಲ್ಲೂ ಸಹ ಭಕ್ತರಿಗೆ ಭಾವನೆ ಇರ್ತದೆ, ಈಶ್ವರನ ಸಲುವಾಗಿ ಕೊಡಬೇಕು ಎಂಬ ಭಾವನೆ ಇರ್ತದೆ, ಅದರಿಂದ ಅವರು ದಾನ ಮಾಡ್ತಿರ್ತಾರೆ। ಆ ದಾನ ಪುಣ್ಯದ ಫಲವನ್ನು ಸಹ ಅವರಿಗೆ ಪರಮಾತ್ಮ ಕೊಡ್ತಾನೆ। ವಹ ಹದ್ ಕಾ ಇನ್ಶೋರೆನ್ಸ್ ಹೈ, ಯಹ ಬೇಹದ್ ಕಾ ಇನ್ಶೋರೆನ್ಸ್। ಭಕ್ತರು ಏನು ಮಾಡ್ತಾ ಇದ್ದಾರೆ, ಅದು ಅಲ್ಪಕಾಲದ ಇನ್ಶೋರೆನ್ಸ್ ಆಗಿದೆ। ನೀವೇನು ಮಾಡ್ತಾ ಇದ್ದೀರಿ, ಇದು ಬೇಹದ್ದಿನ ಇನ್ಶೋರೆನ್ಸ್ ಆಗಿದೆ। कोई गरीब है क्योंकि इंश्योरेंस नहीं किया होगा, साहूकार होगा तो कहेगा यह पास्ट कर्मों का फल मिला है, कहते हैं यह भगवान ने दे दिया। भक्ति मार्ग में तुम इंश्योर करते हो हद का, अब डायरेक्ट बेहद का इंश्योरेंस करते हो। माता पिता ने देखो इंश्योरेंस किया तो कितना रिटर्न में मिला। ಭಕ್ತಿ ಮಾರ್ಗದಲ್ಲಿ ಅಲ್ಪಕಾಲಕ್ಕಾಗಿ ಇನ್ಶೋರ್ ಮಾಡ್ತಾರೆ, ಇಲ್ಲಿ ನೇರವಾಗಿ ಪರಮಾತ್ಮನಿಗೆ ಕೊಟ್ಟು ಬೇಹದ್ದಿನ ಇನ್ಶೋರೆನ್ಸ್ ಮಾಡಲಾಗ್ತದೆ। ಬ್ರಹ್ಮ ಬಾಬಾ ಮತ್ತು ಜಗದಂಬಾ ಸರಸ್ವತಿ ಅವರು ನೋಡಿ ಹೇಗೆ ತಮ್ಮ ಜೀವನವನ್ನು ಇನ್ಶೋರ್ ಮಾಡಿದರು, ಅದರ ಪ್ರತಿಯಾಗಿ ಅವರಿಗೆ ಎಂತಹ ದೊಡ್ಡ ಬಹುಮಾನ ಸಿಕ್ಕಿತು। कन्या के पास तो पैसा होता नहीं, वह फिर इस सर्विस में लग जाए तो सबसे ऊंचा जा सकती है। ಕುಮಾರಿಯರ ಹತ್ತಿರ ಹಣ ಇರೋದಿಲ್ಲ, ಆದರೆ ಅವರು ತಮ್ಮ ಜೀವನವನ್ನೇ ಸೇವೆಗಾಗಿ ಅರ್ಪಣೆ ಮಾಡಿದ್ದರೆ ಎಲ್ಲರಕ್ಕಿಂತ ಮುಂದೆ ಹೋಗಬಹುದು, ಎಲ್ಲರಕ್ಕಿಂತ ಮೇಲೆ ಹೋಗಬಹುದು। मम्मा ने कुछ भी इंश्योर नहीं किया, हाँ शरीर इस सर्विस में दे दिया तो कितना ऊंच पद पाती। ಮಮ್ಮಾರವರು ಸ್ಥೂಲ ಹಣವನ್ನು ಇನ್ಶೋರ್ ಮಾಡಲಿಲ್ಲ, ಆದರೆ ತಮ್ಮ ದೇಹವನ್ನೇ ಸೇವೆಗಾಗಿ ಕೊಟ್ಟರು, ಸೇವೆಗಾಗಿ ಸವಿಸಿದರು, ಅದರಿಂದ ಅವರಿಗೆ ಎಂತಹ ದೊಡ್ಡ पदवी सिक्किತ್ತು। आत्मा जानती है मैं इस शरीर से बेहद के बाप की सेवा कर रही हूँ। जगत अम्बा का कितना बड़ा मर्तबा है। जगत अम्बा ज्ञान ज्ञानेश्वरी, फिर वही राज राजेश्वरी बनती है। यह सब कुछ तुम ही जानते हो। ಬಾಬಾ ಹೇಳ್ತಾರೆ, ಜಗತ್ತಂಬ ಈಗ ಜ್ಞಾನ ಜ್ಞಾನೇಶ್ವರಿ ಆಗಿರ್ತಾಳೆ, ಭವಿಷ್ಯದಲ್ಲಿ ರಾಜರಾಜೇಶ್ವರಿ ಆಗ್ತಾಳೆ। ತಮ್ಮ ಜೀವನವನ್ನು ಈಶ್ವರಿಯ ಸೇವೆಗಾಗಿ ಕೊಟ್ಟು ಅಂಥ ದೊಡ್ಡ ಪದವಿಯನ್ನು ಈ ಮಮ್ಮಾರವರು ಪಡ್ಕೊಳ್ತಾರೆ। ಅಚ್ಚ ಮೀಠೆ ಮೀಠೆ ಸಿಕ್ಕಿ ಲಧೆ ಬಚ್ಚೋಂ ಪ್ರತಿ मात पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते। धारणा के लिए मुख्य सार, सपूत बनने के लिए बाप की श्रीमत पर चलना है। जो भी बुरी आदतें हैं, मांगने की, चोरी करने की व झूठ बोलने की, वह निकाल देनी है।
ಸುಪುತ್ರ ಆಗುವುದಕ್ಕಾಗಿ ತಂದೆಯ ಶ್ರೀಮತದಂತೆ ನಡೆಯಬೇಕು. ಯಾವುದೇ ಕೆಟ್ಟ ಅಭ್ಯಾಸಗಳು ಇದ್ದರೆ, ಬೇಡುವ ಅಭ್ಯಾಸ, ಕಳ್ಳತನ ಮಾಡುವ ಅಭ್ಯಾಸ, ಸುಳ್ಳು ಹೇಳುವ ಅಭ್ಯಾಸ ಇದ್ದರೆ ಅದನ್ನು ತೆಗೆದು ಹಾಕಬೇಕು. ಎರಡನೇದು, अपना सब कुछ बाप के पास इंश्योर करना है. शरीर भी ईश्वरीय सेवा में लगाना है. माया की प्रवेशता किसी भी कारण से न हो जाए, इसमें सावधान रहना है. ತಮ್ಮ ಸರ್ವಸ್ವವನ್ನು ತಂದೆಗೆ ಇನ್ಶೋರ್ ಮಾಡಬೇಕು. ದೇಹವನ್ನು ಈಶ್ವರೀಯ ಸೇವೆಯಲ್ಲಿ ತೊಡಗಿಸಬೇಕು. ಯಾವುದೇ ಕಾರಣದಿಂದ ಮಾಯೆ ನಮ್ಮಲ್ಲಿ ಪ್ರವೇಶ ಆಗದಂತೆ ಎಚ್ಚರಿಕೆ ವಹಿಸಬೇಕು. वरदान, सदा हर कर्म में रूहानी नशे का अनुभव करने और कराने वाले खुश नसीब भव. ಸದಾ ಪ್ರತಿಯೊಂದು ಕರ್ಮದಲ್ಲಿ ಆತ್ಮಿಕ ನಶೆಯ ಅನುಭವ ಮಾಡುವ ಹಾಗೂ ಮಾಡಿಸುವ ಅದೃಷ್ಟವಂತ ಆಗಿರಿ. संगम पर आप बच्चे सबसे अधिक खुश नसीब हो, क्योंकि स्वयं भगवान ने आपको पसंद कर लिया है. बेहद के मालिक बन गए. भगवान की डिक्शनरी में हु इज़ हु में आपका नाम है. ಸಂಗಮ ಯುಗದಲ್ಲಿ ತಾವು ಮಕ್ಕಳು ಎಲ್ಲರಕ್ಕಿಂತ ಭಾಗ್ಯಶಾಲಿಗಳು ಆಗಿದ್ದೀರಿ. ಏಕೆಂದರೆ ಸ್ವಯಂ ಭಗವಂತ ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ನೀವು ಬೇಹದ್ದಿನ ಮಾಲೀಕ ಆಗಿದ್ದೀರಿ. ಭಗವಂತನ ಶಬ್ದಕೋಶದಲ್ಲಿ, ಭಗವಂತನ ಡೈರಿಯಲ್ಲಿ ನಿಮ್ಮ ಹೆಸರು ವಿಶೇಷವಾಗಿ ನೋಂದಣಿ ಆಗಿದೆ. बेहद का बाप मिला, बेहद का राज्य भाग्य मिला, बेहद का खजाना मिला. यही नशा सदा रहे तो अतीन्द्रिय सुख का अनुभव होता रहेगा. यह है बेहद का रूहानी नशा. इसका अनुभव करते और कराते रहो, तब कहेंगे खुश नसीब. ಬೇಹದ್ದಿನ ತಂದೆ ಸಿಕ್ಕಿದ್ದಾರೆ, ಬೇಹದ್ದಿನ ರಾಜ್ಯ ಭಾಗ್ಯ ಸಿಕ್ಕಿದೆ, ಬೇಹದ್ದಿನ ಖಜಾನೆ ಸಿಕ್ಕಿದೆ ಎಂಬ ನಶೆ ಸದಾ ಇರಲಿ. ಈ ನಶೆಯ ಮೂಲಕ ಅತೀಂದ್ರಿಯ ಸುಖದ ಅನುಭವ ಮಾಡ್ತಾ ಇರಬೇಕು. ಈ ಬೇಹದ್ದಿನ ಆತ್ಮಿಕ ನಶೆಯನ್ನು ತಾವು ಅನುಭವ ಮಾಡ್ತಾ ಅನೇಕರಿಗೆ ಅನುಭವ ಮಾಡಿಸುವಂಥ ಮಕ್ಕಳಿಗೆ ಅದೃಷ್ಟವಂತರು ಅಂತ ಹೇಳಲಾಗ್ತದೆ. स्लोगन, साधनों को सेवा के प्रति यूज करो, आराम पसंद बनने के लिए नहीं. ಸಾಧನಗಳನ್ನು ಸೇವೆಗಾಗಿ ಉಪಯೋಗಿಸಿರಿ, ಆದರೆ ಆರಾಮ್ ಪಸಂದ ಆಗುವುದಕ್ಕಾಗಿ, ಆಲಸಿ ಆಗುವುದಕ್ಕಾಗಿ ಉಪಯೋಗಿಸಬಾರದು. ಸಾಧನಗಳನ್ನು ಸೇವೆಗಾಗಿ ಉಪಯೋಗಿಸಿರಿ, ಆದರೆ ತಮ್ಮ ವಿಶ್ರಾಂತಿಗಾಗಿ, ಆರಾಮ್ ಮಾಡಿಕೊಳ್ಳುವುದಕ್ಕಾಗಿ, ಆಲಸಿ ಆಗುವುದಕ್ಕಾಗಿ ಉಪಯೋಗಿಸಬೇಡಿ. अच्छा, ओम शांति.